ಇವತ್ತು ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ. ಸೊ ನನಗೆ ಇದು ಏನ್ ಸರ್ ಇದು ರಕ್ಷಾ ಬಂಧನ ವಿಡಿಯೋ ಮಾಡ್ತಿರೋದು ನಮ್ಮ ಟೀಚರ್, ಹಿಂದಿ ಟೀಚರ್. ಸೊ ಅವ್ರ ಬಿಲ್ಡರ್ಸ್ ಅವರೇ ಮನೆ ಕಟ್ಸ್ಕೊಟ್ಟಿರೋದು. ವಿಡಿಯೋನ ಫುಲ್ ಆಗಿ ನೋಡಿ ಯಾವ ರೀತಿ ಇರುತ್ತೆ ಅಂತ. ಇದು ನಾನ್ ವೆಜ್ ಎಲ್ಲ ತಿನ್ಬೋದಾ ಸರ್? ಆನ್ನಲ್ಲಿದೆಯಾ ಇದು? ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಮತ್ತು ಅವರು PG ಓಪನಿಂಗ್ ಮಾಡ್ತಿರೋ ಅಂಥದ್ದು 3 ಫ್ಲೋರ್ಸ್ ಕಟ್ಟಿರೋ ಅಂಥದ್ದು. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ, ಎಷ್ಟೆಲ್ಲ ಪೂಜೆಗಳು ಮಾಡಿದ್ದಾರೆ ಅಂತೇಳಿ. ಸತ್ಯನಾರಾಯಣ ಪೂಜೆ ಮಾಡಿದರು, ಗಣಪತಿ ಪೂಜೆ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ವಿಡಿಯೋ ತುಂಬ ಲಾಂಗ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಪ್ರತಿಯೊಬ್ಬರಿಗೂ ಆ ಸತ್ಯನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ. ಈ ವಿಡಿಯೋನ ನೋಡ್ತಿರೋರು, ಈ ಫಂಕ್ಷನ್ ಆಗದೆ ಇರೋರು ವಿಡಿಯೋನ ನೋಡಿ ಆಶೀರ್ವಾದ ಮಾಡಿ ಅವ್ರಿಗೂ ನೀವು ಆ ದೇವರು ಆಶೀರ್ವಾದ ತಗೊಳ್ಳಿ. ಮತ್ತು ಈ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಿರೋ ಅಂಥದ್ದು, ಈ ಒಂದು PGನ ಕನ್ಸ್ಟ್ರಕ್ಷನ್ ಮಾಡಿರೋ ಅಂಥದ್ದು ನನ್ನ ಮಿರಂಡಾ ಇಂಗ್ಲೀಷ್ ಸ್ಕೂಲಲ್ಲಿ ನಾವು ಓದಿರೋ ಅಂಥದ್ದು. ಸೊ ಅಲ್ಲಿ ನಮಗೆ ಹಿಂದಿ ಟೀಚರ್ ಇದ್ದರು. ಸೊ ಆ ಹಿಂದಿ ಟೀಚರ್ ಅವರ ಹಸ್ಬೆಂಡು ಈ ಒಂದು PGನ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿರೋ ಅಂಥದ್ದು. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇವರೇ ನಮ್ಮ ಹಿಂದಿ ಟೀಚರ್ ಲಕ್ಷ್ಮಮ್ಮ ಮತ್ತು ಅವರ ಗಂಡ. ಸೊ ಅವ್ರು ಸೇರಿಕೊಂಡು ಈ ಒಂದು PGನ ನಮ್ಮ ಚಿಕ್ಕಮ್ಮ ಮನೆಗೆ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿದ್ದಾರೆ. ನಿಮಗೂ ಏನಾದ್ರು ಈ ರೀತಿ ಕನ್ಸ್ಟ್ರಕ್ಷನ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಫ್ರೆಂಡ್ಸ್, ಸಿಸ್ಟರ್ಸು ನನ್ನನ್ನು ಬಿಟ್ಬಿಟ್ಟು ಇಬ್ರು ಒಂದೇ ಥರ ಸೀರೆ ತಂದುಬಿಟ್ಟಿದ್ದಾರೆ ನೋಡಿ. ಗುರಿಯಾಗಬಹುದು ಅಥವಾ ಪೂಜೆಗೆ ಬಂದು ಪ್ರಸಾದನ ಭಕ್ಷಿಸದೆ ಹೋದರೆ ಸ್ವಾಮಿಗೆ ಯಾವ ರೀತಿ ಕೋಪ ಬರುತ್ತೆ, ಮತ್ತೆ ಪ್ರಸಾದಕ್ಕೆ ಯಾವ ರೀತಿಯಾಗಿ ಮಾಡಬೇಕು, ಭೂಲೋಕದಲ್ಲಿ ಯಾವ ನರಮಾನವರು ಈ ಒಂದು ಕಥಾಭಾಗವನ್ನು ಮಾಡಿದರು ಅಂತ ಸವಿಸ್ತಾರವಾದ ಕಥೆಯನ್ನು 5 ಅಧ್ಯಾಯಗಳ ಮುಖಾಂತರವಾಗಿ ಪ್ರಕಟಣೆ ಮಾಡಲಾಗಿದೆ. 6ನೇ ಅಧ್ಯಾಯ ಯಾವಾಗ ಬರುತ್ತೆ? ಉದ್ಯಾಪನೆ ಆದಾಗ ಮಾತ್ರ ಬರುತ್ತೆ. ಅಂದರೆ 4 ವರ್ಷಗಳ ಕಾಲ ಮಾಡಿ 5ನೇ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಿ 6ನೇ ಕಥೆ ಕೇಳಬೇಕು ಅಂತ ಶಾಸ್ತ್ರ ಇದೆ. ಇವಾಗೆಲ್ಲ 5 ಅಧ್ಯಾಯಗಳು ಮಾತ್ರ ಹೇಳ್ಕೊಂಡು ಬಂದು 5ನೇ ಅಧ್ಯಾಯದಲ್ಲಿ ಮಹಾಮಂಗಳಾರತಿಯನ್ನು ನೈವೇದ್ಯವನ್ನೆಲ್ಲ ಮಾಡುವ ಶಾಸ್ತ್ರ ಇದೆ. ಅದೇ ರೀತಿಯಾಗಿ ಪ್ರಥಮೋಧ್ಯಾಯ ಪ್ರಾರಂಭವಾಗ್ತಾ ಇದೆ. 108 ವಿಘ್ನಗಳು ಬರ್ತಾ ಇರುತ್ತೆ. ಏನೋ ಒಂದು ರೀತಿಯ ಅಂಟುಗಳಾಗಿರ್ಬೋದು, ಸೂತಕ ದೋಷಗಳಾಗಿರ್ಬೋದು, ಒಣಗೂಡೋದೇ ಇಲ್ಲ ಅಂತ. ಆ ರೀತಿಯಾಗಿ ಹೌದು, ಈ ರೀತಿಯಾಗಿರ್ಬೇಕಾದ್ರೆ ಭಗವಂತನ ಪ್ರೇರಣೆ ಆಗಿರ್ಬೇಕು. ಯಾವುದೇ ಒಂದು ಪೂಜೆ ಮಾಡ್ಬೇಕಂದ್ರೂ ಭಗವಂತನೇ ದಾರಿ ಕೊಟ್ಟು ಭಗವಂತನೇ ನಡೆಸಿಕೊಂಡು ಹೋಗಬೇಕು. ನಾವು ಎಕ್ಕಶ್ಚಿತ್ ಮಾನವರು ಅಷ್ಟೇ ನಾವು. ಆ ರೀತಿಯಾಗಿ ಅದು ಭಗವಂತನ ಸಂಕಲ್ಪ ಅಂತಾನೆ ಹೇಳ್ಬೋದು. ಒಳ್ಳೆ ವಿಶೇಷ ದಿನದಲ್ಲಿ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಅದು ನಾವು ಕಟ್ಟಲ್ವಂತೆ. ಈಗ ಜೋಡಿಗಳೇನಾದ್ರೂ ಇದ್ರೆ ಬ್ರಹ್ಮಗಂಟು ಅಂತ ಹಾಕ್ತಾರೆ ಮದುವೆಗಳಲ್ಲಿ. ಬ್ರಹ್ಮ ಹುಟ್ಟೋಕ್ ಮುಂಚೆನೆ ಮಾಡಿಟ್ಟಿರ್ತಾನಂತೆ, ಇಂಥವ್ರಿಗೆ ದಾರಿ ಎರೆದು ಕೊಡಬೇಕಾಗುತ್ತೆ ಅಂದ್ಬಿಟ್ಟು. ಇದೆಲ್ಲವೂ ಸಹ ಭಗವಂತನ ಅನುಜ್ಞೆಯಂತೆ ನಡ್ಕೊಂಡು ಹೋಗ್ತಾ ಇದೆ ಹೊರತು ನಾವು ಅಂದ್ಕೊಂಡಂಗೆ ಏನು ನಡೀತಾ ಇಲ್ಲ. ಆ ರೀತಿಯಾಗಿ ಭಗವಂತನಲ್ಲಿ ದಾಸಾನುದಾಸರು ನಾವೆಲ್ಲರೂ ದಾಸಾನುದಾಸರು ಆಗಿ ನಮ್ಮ ಕೈಲಾದಂಥ ಸೇವೆಯನ್ನು ಮಾಡ್ತಾ ಇದ್ದೇವೆ. ಏನಾದರೂ ಮಧ್ಯದಲ್ಲಿ ತೊಂದರೆಗಳಾಗಿ ಒಂದು ಲೋಪದೋಷಗಳೇನಾದರೂ ಉಂಟಾಗಿ ಬಂದಲ್ಲಿ ನಮ್ಮನ್ನು ರಕ್ಷಿಸಪ್ಪ ಸ್ವಾಮಿ ಅಂತ ಹೇಳಿ ಭಗವಂತನನ್ನು ಬೇಡಿಕೊಳ್ಳುತ್ತಾ, ಪ್ರಥಮ ಅಧ್ಯಾಯದಲ್ಲಿ ಒಂದು ಕಾಡು ನೈಮಿಷಾರಣ್ಯ ಎನ್ನುವ ಒಂದು ಕಾಡಿನ ವಾಸಿಗಳಾದಂಥ ಶೌನಕಾದಿ ಋಷಿಗಳು ಅವರ ಗುರುಗಳಾದಂಥ ಸೂತ ಮಹಾಮುನಿಗಳನ್ನ ಕೇಳ್ತಾ ಇದ್ದಾರಂತೆ. ಎಲೆ ಗುರುಗಳೇ, ಯಾವ ಪೂಜೆಯನ್ನು ಮಾಡಿದರೆ ಮನುಷ್ಯನ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ, ಯಾವ ಪೂಜೆಯನ್ನು ಮಾಡಿದರೆ ಕೊನೆಯ ಭಾಗದಲ್ಲಿ ವೈಕುಂಠವನ್ನು ಸೇರಬಹುದು, ಇದನ್ನೆಲ್ಲ ಸವಿಸ್ತಾರವಾಗಿ ತಿಳಿಸಿಕೊಡುವಂತ ಆ ಶೌನಕಾದಿಗಳು ಕೇಳಿದ ಪ್ರಶ್ನೆಗೆ ಸೂತ ಮಹಾಮುನಿಗಳು ಮುಂದುವರಿಸ್ತಾ ಇದ್ದಾರೆ. ಎಲೆ ಶಿಷ್ಯರೇ ಕೇಳಿ, ನೀವು ಕೇಳಿದಂಥ ಪ್ರಶ್ನೆ ಪ್ರಥಮವಾಗಿ ನೀವು ನನ್ನಲ್ಲಿ ಕೇಳ್ತಾ ಇದ್ದೀರಿ. ಇದನ್ನು ಯಾರು ಕೇಳಿದ್ದಾರೆ? ಪೂರ್ವದಲ್ಲೇ ನಾರದರು ಹೋಗಿ ವೈಕುಂಠಾಧಿಪತಿಯಾದಂಥ ನಾರಾಯಣನನ್ನ ಕೇಳಿದ್ದಾರೆ. ಯಾವ ರೀತಿ ಅಂದರೆ, ಒಂದು 9-7 ಲೋಕಗಳನ್ನು ಸುತ್ತಕೊಂಡು ನಾರದ ಮಹಾಮುನಿ ಭೂಲೋಕಕ್ಕೆ ಬರ್ತಾ ಇದ್ದಾನೆ. ಎಲ್ಲ ಲೋಕಗಳಲ್ಲಿರುವ ಜೀವರಾಶಿಗಳೆಲ್ಲ ಅವರವರ ಪಾಡಿಗೆ ಜೀವನವನ್ನು ಸಾಗಿಸ್ತಾ ಇರ್ತಾರೆ.
ಆದ್ರೆ ಭೂಲೋಕದಲ್ಲಿರುವ ನರಮಾನವರು ಅವರವರ ದೃಷ್ಟಿಯಿಂದಲೇ ಅವರವರ ಹೊಟ್ಟೆ ಕಿಟ್ಟುಗಳಿಂದಲೇ ಏನಾಗ್ತಾ ಇದ್ರೆ ಅವರವರೇ ದಹಿಸಲ್ಪಡ್ತಾ ಇದ್ದಾರೆ. ಅವ್ರನ್ನ ನೋಡಿದ್ರೆ ಇವ್ರಿಗಾಗಲ್ಲ, ಇವ್ರನ್ನ ನೋಡಿದ್ರೆ ಆಗಲ್ಲ, ಇವ್ರು ಏನ್ ಮಾಡ್ತಾ ಇದ್ದಾರೆ, ಯಾರು ಉದ್ಧಾರ ಆಗ್ತಾ ಇಲ್ಲ. ಕೊನೆಯ ಭಾಗದಲ್ಲಿ ಅನ್ನಕ್ಕೂ ಸಹ ಕಷ್ಟವಾಗಿ ಅವರು ಭಿಕ್ಷಾರ್ಥವಾಗಿ ತಿರುಗ್ತಾ ಇದ್ದಾರೆ. ಸ್ವಾಮಿ, ಇದರ ಕಷ್ಟಗಳೆಲ್ಲ ನಿವಾರಣೆ ಆಗ್ಬೇಕಾದ್ರೆ ಒಂದು ದಾರಿಯನ್ನು ತೋರಿಸುವಂತ ವೈಕುಂಠಕ್ಕೆ ಹೋಗಿ ವೈಕುಂಠದಲ್ಲಿರುವಂತಹ ಅನಂತ ಪದ್ಮನಾಭ ಯಾವ ರೀತಿಯಾಗಿರ್ತಾನೆ, ಆದಿಶೇಷನ ಮೇಲೆ ಸರ್ಪ ನೆರಳಿನೊಂದಿಗೆ ಶ್ರೀದೇವಿ ಭೂದೇವಿಯೊಡನೆ ಹೊಂದಿದವನಾಗಿ ತನ್ನ ಒಕ್ಕಲಿನ ಭಾಗದಿಂದ ಬ್ರಹ್ಮ ಕಮಲವನ್ನು ಹೊಂದಿದವನಾಗಿರುವಂತಹ ಶ್ರೀ ಅನಂತ ಪದ್ಮನಾಭನೇ, ಶ್ರೀ ಮಹಾವಿಷ್ಣುವೇ ನಿನಗೆ ನಮಸ್ಕಾರವು ಅಂತ ನಾರದ ಮಹಾಮುನಿಗಳು ಹೇಳಿದ ಕ್ಷಣ, ಎಲೆ ನಾರದನೇ, ನೀನು ಏತಕ್ಕೋಸ್ಕರ ಬಂದಿರುವಾದ ಪ್ರಶ್ನೆಯನ್ನು ನನಗೆ ಹೇಳು ಅಂದಾಗ, ಆಗ ನಾರದ ಮಹಾಮುನಿಗಳು ಮಹಾವಿಷ್ಣುವಿಗೆ ಕೇಳ್ತಾ ಇದ್ದಾರೆ, ಸ್ವಾಮಿ, ನಾನು ಯಾವ್ಯಾವ ಲೋಕನೂ ಸುತ್ಕೊಂಡ್ಬಂದೆ, ಎಲ್ಲಾ ಲೋಕದಲ್ಲೂ ಅವರವರ ಪಾಡಿಗೆ ಅವರವರ ಜೀವರಾಶಿಗಳಿದ್ದಾವೆ, ಭೂಲೋಕದಲ್ಲಿರೋ ನರಮಾನವರಿಗೆ ನೆಮ್ಮದಿನೇ ಇಲ್ಲ ಸ್ವಾಮಿ. ಅವರ ಕಷ್ಟ ನಿವಾರಣೆ ಆಗ್ಬೇಕಾದ್ರೆ ನೀನು ಯಾವುದಾದ್ರೂ ಒಂದು ಅವತಾರವನ್ನು ತಾಳು ಅಂತ ಹೇಳಿದ ಕ್ಷಣ, ಆಗ ಸ್ವಾಮಿ ಹೇಳ್ತಾ ಇದ್ದಾರೆ, ಎಲೆ ನಾರದ ಮಹಾಮುನಿಗಳೇ, ನಿಮ್ಮ ಮೇಲೆ ನನಗೆ ಬಹಳ ವಾತ್ಸಲ್ಯವಿದೆ. ನಾನು ನಿಮಗೆ ಒಂದು ತಕ್ಕ ಸಮಾಧಾನವನ್ನು ಹೇಳ್ತೇನೆ. ನಾನು ಶ್ರೀ ಸತ್ಯನಾರಾಯಣನೆಂದು ಕರೆಯಲ್ಪಡುವ ಅವತಾರವನ್ನು ತಾಳ್ತೇನೆ. ಯಾರು ನನ್ನ ಪೂಜೆಯನ್ನು ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೋ ಅವರು ಅವತ್ತಿನ ದಿನವೇ ಪೂಜೆಯನ್ನು ಮಾಡಬಹುದು. ದೇವಾಲಯ, ನದಿ ತೀರ ಅಥವಾ ತಮ್ಮ ಸ್ವಗೃಹಗಳಲ್ಲಿ ಪ್ರತಿ ಅಮಾವಾಸ್ಯೆಗಳಲ್ಲಿ, ಪ್ರತಿ ಸಂಕ್ರಾಂತಿಗಳಲ್ಲಿ ಯಾವ ಮನುಷ್ಯನಿಗೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ಬೇಕಂತ ಮನಸ್ಸಿಗೆ ಬರ್ತಾ ಇದೆಯೋ ಅವನು ಅವತ್ತಿನ ದಿನವೇ ಮಾಡಬೇಕು. ಇದರ ಕ್ರಮ ಯಾವ ರೀತಿ ಆಗಪ್ಪ ಅಂತ ಕೇಳಿದಾಗ ನಾರದ ಮಹಾಮುನಿಗಳು ಪುನಃ ಆ ಶ್ರೀಮನ್ ನಾರಾಯಣ ಹೇಳ್ತಾ ಇದ್ದಾರೆ, ಇದನ್ನ ಒಂದು ಕಳಶವನ್ನಿಟ್ಟು ಪೂಜೆಯನ್ನ ಮಾಡಬೇಕು, ಬ್ರಾಹ್ಮಣರನ್ನ ಕರೆಸಿ ಫಲಾದಕ್ಷಿಣೆಗಳನ್ನು ಕೊಡಬೇಕು, ಬ್ರಾಹ್ಮಣರಿಗೂ ಭೋಜನವನ್ನು ಮಾಡಿಸಬೇಕು, ತಾನು ಭೋಜನವನ್ನು ಮಾಡಿ ನೆಂಟರಿಷ್ಟರಿಗೂ ಭೋಜನವನ್ನು ಮಾಡಿ 4 ವರ್ಷಗಳ ಕಾಲ ಮಾಡಬೇಕು. 5ನೇ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಿ ಬ್ರಾಹ್ಮಣ ದಂಪತಿಗಳಿಗೆ ವಸ್ತ್ರದಾನವನ್ನು, ಲಕ್ಷ್ಮೀನಾರಾಯಣ ವಿಗ್ರಹದಾನವನ್ನೆಲ್ಲ ಕೊಟ್ಟು ಅಲ್ಲಿಗೆ ಕೊನೆ ಮಾಡಬೇಕು. ಬೇಕಾದಲ್ಲಿ ಪ್ರತಿ ವರ್ಷವೂ ಮಾಡಿಕೊಂಡು ಹೋಗಬಹುದು, ಇಲ್ಲವಾದಲ್ಲಿ ಉದ್ಯಾಪನಾ ಕ್ರಮವನ್ನು ಮಾಡಿ ಒಂದು ವ್ರತವನ್ನು ನಿಲ್ಲಿಸಬಹುದು. ಮತ್ತೆ ಪ್ರಸಾದ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ಭಕ್ಷ್ಯ ಭೋಜ್ಯಗಳನ್ನ, ಸಪಾತ ಭಕ್ಷ್ಯಗಳನ್ನ ನೈವೇದ್ಯಗಳನ್ನಾಗಿ ಕೊಡಬೇಕು ಭಗವಂತನಿಗೆ. ಶಕ್ತಿ ಇಲ್ಲದಿದ್ದರೆ ಅಕ್ಕಿ ಹಿಟ್ಟಿನ ತುಂಬಿಟ್ಟನ್ನು ಕೊಟ್ಟು ಸಾಕು, ಅವರು ಪ್ರೀತವಾಗಿ ಸಂಪ್ರೀತನಾಗ್ತಾನೆ. ಭಗವಂತ ಸಂಪ್ರೀತನಾಗಿ ಅವರಿಗೆ ಒಳ್ಳೆಯದನ್ನು ಮಾಡ್ತಾನೆ. ಏನನ್ನೇ ಮಾಡಿದರೂ ನಂಬಿಕೆಯಿಂದ ಮಾಡಬೇಕು ಅಂತ ಮಹಾವಿಷ್ಣು ನಾರದರಿಗೆ ಹೇಳ್ತಾ ಇದ್ದಾರೆ. ಇದೇ ಕಥೆಯನ್ನ ಆ ಒಂದು ನೈಮಿಷಾರಣ್ಯದಲ್ಲಿರುವ ಸೂತ ಮಹಾಮುನಿಗಳಾದಂಥ ಗುರುಗಳು ಆ ಒಂದು ಶಿಷ್ಯರಾದಂಥ ಶೌನಕಾದಿ ಋಷಿಗಳಿಗೆ ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಪ್ರಥಮ ಅಧ್ಯಾಯ ಸಮಾಪ್ತವಾದುದು. ಜಯ ಸತ್ಯ ನಾರಾಯಣ, ಜಯ ಸತ್ಯ ಭಾಮೇಶ, ಜಯ ಸತ್ಯ ಗಣಪತಯೇ, ಜಯತು ಜಯತು. ಭೂರ್ಭುವಸ್ಸುವರ್ಗಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಾರ್ವತೇ ಪತಯೇ ಹರ ಹರ ಮಹಾದೇವ. ಅಕ್ಷತೆ ಕೈಯಲ್ಲಿ ಇಟ್ಕೊಳ್ಳಿ. ಮತ್ತೆ ಪುನಃ 2ನೇ ಅಧ್ಯಾಯದಲ್ಲಿ ಆ ಒಂದು ಸೂತ ಮಹಾಮುನಿಗಳು ಮುಂದುವರಿಸ್ತಾ ಇದ್ದಾರೆ. ಸತ್ಯನಾರಾಯಣ ಸ್ವಾಮಿ ಪೂಜಾ ಕಥಾಭಾಗವನ್ನ ಇವರೇನು ಕೇಳಿದ್ರು, ಯಾರು ನಾರದ ಮಹಾಮುನಿಗಳೆಲ್ಲ ವಿಚಾರವನ್ನು ಕೇಳಿದ್ರು. ಆದ್ರೆ ಯಾರು ಭೂಲೋಕದಲ್ಲಿ ಮಾಡಿದ್ದಾರೆ ಅದರೊಂದು ಇತಿಹಾಸ ಹೇಳ್ತೀನಿ ಕೇಳಿ ಅಂತ ಮುಂದುವರಿಸ್ತಾ ಇದ್ದಾರೆ. ಆ ಒಂದು ಸತ್ಯ ನಿತ್ಯ ನಾರಾಯಣ ಸತ್ಯನಾರಾಯಣ ಅಂತ ಹೇಳಿದ್ದಾರೆ ಸ್ವಾಮಿಯನ್ನ. ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ಬಡವನಾದ ಒಬ್ಬ ಬ್ರಾಹ್ಮಣ ಅಂತ ಕಾಶಿ ಕ್ಷೇತ್ರದಲ್ಲಿ ಅಲ್ಲಿ ಇರುವ ಬ್ರಾಹ್ಮಣೋತ್ತಮನು ಪ್ರತಿದಿನವೂ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಭಿಕ್ಷಾಟನೆ ಮಾಡೋದು. ಜೀವನ ಏನೋ ಭಿಕ್ಷಾಟನೆ ಮಾಡೋದು, ಬಂದಂಥದ್ರಲ್ಲಿ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಸಹ ಸ್ವಲ್ಪ ಕೊಡೋದು. ಆದ್ರೆ ಅವನು ಭಿಕ್ಷೆಯನ್ನ ಕೇಳಬೇಕಾದ್ರೆ ಎಲ್ಲರೂ ಭೌತಿ ಭಿಕ್ಷಾಂದೇಹಿ ಅಂತ ಕೇಳಿದ್ರೆ ಅವನು ಮಾತ್ರ ಓಂ ನಮೋ ನಾರಾಯಣಾಯ ಭಿಕ್ಷಾಂದೇಹಿ, ಓಂ ನಮಃ ಶಿವಾಯ ಭಿಕ್ಷಾಂದೇಹಿ, ಈ ರೀತಿಯಾದಂಥ ಭಗವಂತನ ಹೆಸರಿನಲ್ಲಿ ಭಿಕ್ಷೆಯನ್ನು ಬೇಡ್ತಾ ಇದ್ದಾನೆ. ಅದರಿಂದ ಭಗವಂತನಿಗೆ ಶ್ರೀಮನ್ ನಾರಾಯಣನಿಗೆ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಿ ಒಬ್ಬ ವೃದ್ಧ ಬ್ರಾಹ್ಮಣ ಅಂದ್ರೆ ವಯಸ್ಸಾದ ಬ್ರಾಹ್ಮಣನ ವೇಷದಲ್ಲಿ ಆ ಒಂದು ಬಡ ಬ್ರಾಹ್ಮಣನಿಗೆ ಕಾಣಿಸಿಕೊಂಡು, ಎಲೆ ಬ್ರಾಹ್ಮಣೋತ್ತಮನೇ, ನಿನ್ನ ಕಷ್ಟ ಎಲ್ಲ ಇವತ್ತಿಗೆ ನಿವಾರಣೆ ಆಗ್ತಾ ಇದೆ, ನೀನು ಸತ್ಯದೇವರೆನ್ನುವ ವ್ರತವನ್ನ ಮಾಡು
ಅದರ ಕ್ರಮ ವಿಧಾನವನ್ನೆಲ್ಲ ನಾನು ನಿನ್ಗೆ ಹೇಳ್ಕೊಡ್ತೇನೆ. ನೀನು ಯಥಾಶಕ್ತಿಯಾಗಿ ನಿನಗೆ ಭಿಕ್ಷೆಗೆ ಬಂದಿರೋದನ್ನೇ ನೈವೇದ್ಯ ಆಗಿ ಕೊಡು ತಗೊಂತಾನೆ ಭಗವಂತ, ಆದರೆ ಭಕ್ತಿಯಿಂದ ಮಾಡು ಅಂತ ಹೇಳಿ ಆ ಒಂದು ದೇವರು ವೃದ್ಧ ಬ್ರಾಹ್ಮಣವಾದಂಥ ಭಗವಂತನ ಮಾಯವಾಗಿ ಹೋಗ್ತಾ ಇದ್ದಾನೆ. ಆ ಬ್ರಾಹ್ಮಣೋತ್ತಮನು ಅವತ್ತಿನ ದಿನ ನಾನು ನಿನ್ನ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪಿಸಿಕೊಂಡಿದ್ದಾನೆ. ಇನ್ನೂ ಮಾಡಿರೋದಿಲ್ಲ, ಮನಸ್ಸಿನಲ್ಲಿ ಅಂದ್ಕೊಂಡಿರೋದ್ರಿಂದಾನೇ ಭಗವಂತ ಆ ಒಂದು ಬಡ ಬ್ರಾಹ್ಮಣನಿಗೆ ಅವತ್ತಿನ ದಿನ ಭಿಕ್ಷೆಗೆ ಹೋದ್ರೆ, ರಾಜಮನೆಯಲ್ಲಿ ಎಲ್ಲಿರುತ್ತೋ ಅಲ್ಲಿ ಭಿಕ್ಷೆಗೆ ಹೋದ್ರೆ ಯಾವಾಗಲೂ ಅನ್ನವನ್ನೇ ಕೊಡದೇ ಇರುವಂತ ಒಂದು ಮನೆಗಳವರು ಮುತ್ತು ವಜ್ರ ವೈಡೂರ್ಯಗಳನ್ನೇ ದಾನವಾಗಿ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಯಾರ ಕಾರಣದಿಂದ? ಭಗವಂತನ ಪೂಜೆಯನ್ನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾನೆ ಅವನು, ಅದರ ಕಾರಣದಿಂದ ಅಂತೇಳಿ ಆ ಬ್ರಾಹ್ಮಣೋತ್ತಮನು ಯೋಚನೆ ಮಾಡಿ ಆ ಒಂದು ಅವತ್ತಿನ ದಿನ ಬಂದಂಥ ವಜ್ರ ವೈಡೂರ್ಯಗಳಿಂದ ಅವನು ಒಂದೇ ದಿನದಲ್ಲಿ ಶ್ರೀಮಂತನಾಗಿ ಹೋಗಿದ್ದಾನೆ. ಅವನ ಬಡತನ ಎಲ್ಲ ಮುಕ್ತವಾಗಿ ಹೋಗಿದೆ. ಅಂತಹ ಸಮಯದಲ್ಲಿ ಅವನು ತನ್ನ ಸತ್ಯವನ್ನು ತಡಗೂಡಿ ಇದೆಲ್ಲವೂ ಸತ್ಯದೇವರ ಪ್ರಸಾದದಿಂದ ಆಯಿತು ಅಂತೇಳಿ ಅವತ್ತಿನ ದಿನ ಸಾಯಂಕಾಲದಲ್ಲೇ ಸ್ವಾಮಿಯ ಒಂದು ಅರ್ಚನೆಯನ್ನು ಪೂಜೆಯನ್ನು ಏರ್ಪಾಡು ಮಾಡಿದ್ದಾನೆ. ಅಲ್ಲಿಗೆ ಬಂದಂಥ ಒಬ್ಬ ಕಟ್ಟಿಗೆ ವ್ಯಾಪಾರಿ, ತಲೆಯ ಮೇಲೆ ಸೌದೆ ನೆಟ್ಕೊಂಡು ಬೀದಿ ಬೀದಿಗಳನ್ನು ಸುತ್ತ ಅಂತ ಒಬ್ಬ ಕಟ್ಟಿಗೆ ವ್ಯಾಪಾರಿ, ಏನೋ ಒಂದು ಪೂಜೆ ನಡೀತಾ ಇದೆ, ಏನೋ ನನಗೂ ಸ್ವಲ್ಪ ಒಳ್ಳೇದಾಗಲಿ ಅಂತೇಳಿ ಕಟ್ಟಿಗೆ ಹೊರೆಯನ್ನೆಲ್ಲ ಹೊರಗಡೆ ಇಟ್ಟು ಪೂಜೆಯಾಗುವ ಸ್ಥಳಕ್ಕೆ ಬಂದು ಪ್ರಸಾದನ್ನೆಲ್ಲ ಭಕ್ಷಣೆ ಮಾಡಿ ಆ ಒಂದು ಬ್ರಾಹ್ಮಣೋತ್ತಮರ ಹತ್ರ ಏನು ಇದರ ಪೂಜೆ ಯಾವುದಪ್ಪ, ಏನೋ ನಾನು ಯಾವತ್ತೂ ನೋಡೇ ಇಲ್ಲ, ಇದನ್ನ ಈ ರೂಪವನ್ನು ನಾನು ಕಂಡೇ ಇಲ್ಲ, ಏನು ಪೂಜೆ ಅಂತ ಹೇಳಿದ ಕ್ಷಣ ಆ ಒಂದು ಬ್ರಾಹ್ಮಣೋತ್ತಮನು ಸತ್ಯದೇವರೆನ್ನುವ ಪೂಜೆ ಇದು, ನಾನು ಅನ್ನ ಆಕಾಂಕ್ಷೆಗಳಿಗೆ ತಿರ್ತಾ ಇದ್ದಪ್ಪ, ನನಗೆ ಈ ಒಂದು ಪೂಜೆಯನ್ನ ಮಾಡ್ತೇನೆ ಅಂದ್ಕೊಂಡಿದ್ದಷ್ಟೇ ಭಗವಂತನ ಎಲ್ಲ ಕರುಣೆ ಮಾಡಿಬಿಟ್ಟ ನನಗೆ ಅಂತ ಭಗವಂತನನ್ನು ಪ್ರಾರ್ಥಿಸಿ, ನೀನು ಸಹ ನಿನ್ನ ಮನಸ್ಸಿನ ಸಂಕಲ್ಪಗಳೆಲ್ಲ ಏನಾದರೂ ರೀತಿಯಲ್ಲಿ ನೆರವೇರುತ್ತೆ ಅಂತೇಳಿ ಪ್ರಸಾದವನ್ನು ಭಕ್ಷಿಸಿ ಆ ಕಟ್ಟಿಗೆ ವ್ಯಾಪಾರಿ ನಾನು ಸಹ ನಿನ್ನ ಪೂಜೆಯನ್ನು ಮಾಡ್ತೇನೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅವತ್ತಿನ ದಿನ ವ್ಯಾಪಾರಕ್ಕೆ ಹೋದಾಗ ಅವನ ಮನೆಯಲ್ಲಿ ಎಷ್ಟೋ ತಿಂಗಳುಗಳಿಂದ ಮಾರಾಟವಾಗದೇ ಇದ್ದಂಥ ಕಟ್ಟಿಗೆ ಸೌದೆ ಎಲ್ಲವೂ ಸಹ ಒಂದೇ ದಿನದಲ್ಲಿ ಮಾರಾಟವಾಗಿ ಹೋಗಿದೆ. ಇದನ್ನು ಕಂಡಂತ ಕಟ್ಟಿಗೆ ವ್ಯಾಪಾರಿ ಇದೆಲ್ಲವೂ ಸತ್ಯದೇವರ ಮಹಿಮೆಯಿಂದ ಆಗಿದೆ, ನನ್ನ ಕಷ್ಟಗಳೆಲ್ಲ ಒಂದೇ ದಿನದಲ್ಲಿ ದೇವ ನಿವಾರಿಸಿದ್ದಾನೆ ಅಂತೇಳಿ ಅವತ್ತಿನ ಒಂದು ದಿನವೇ ದೇವಸ್ಥಾನಕ್ಕೆ ಹೋಗಿ ವ್ರತವನ್ನು ಮಾಡಿಸಿ ಕಥೆಯನ್ನು ಕೇಳ್ತಾ ಇದ್ದಾನೆ. ತನ್ನ ಸತಿಯನ್ನು ಒಡಗೂಡಿ ಆ ಕಟ್ಟಿಗೆ ವ್ಯಾಪಾರಿ ಅವರ ಒಂದು ವಂಶಸ್ಥರೆಲ್ಲರೂ ಸಹ ಬ್ರಾಹ್ಮಣರು ಆ ಕಟ್ಟಿಗೆ ವ್ಯಾಪಾರಿಗಳೆಲ್ಲ ಸಹ ಭಗವಂತನ ಸೇವೆಯಲ್ಲಿ ನಿರತರಾಗಿ ಒಂದಾನೊಂದು ಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನೇ ತಲುಪ್ತಾ ಇದ್ದಾರೆ ಎಂಬಲ್ಲಿಗೆ 2ನೇ ಅಧ್ಯಾಯ ಸಮಾಪ್ತವಾದುದು. ಜಯ ಸತ್ಯನಾರಾಯಣ ಜಯ ಸತ್ಯ समर्पयामि पादारिन्दयो पाद्यं पाद्यं समर्पयामि मुखे आगमनीयं माधवनीयं समर्पयामि मध्ये मध्ये धान्यं समर्पयामि तथा उत्तरदीर्घाचनम् एकान्ताय कल्याणनिधये निधयेत्तिना श्रीवेङ्कटनिवासाय श्रीनिवासाय मङ्गलम् मङ्गलं कौसलेन्द्राय महनीया गुणात्मने चक्रवर्ती तनूजाय सार्वभौमाय मङ्गलम् लक्ष्मी वरदराज स्वामी पादारविंद गोविंद ಗೋವಿಂದ समेत श्री वीर वेंकट सत्यनारायण स्वामी पादारविंद गोविंद ಗೋವಿಂದ पार्वती पतये जय बोलो श्री रमा समेत श्री वेंकट सत्यनारायण स्वामी महाराज की ಅದೇ ರೀತಿಯಾಗಿ 3ನೇ ಅಧ್ಯಾಯದಲ್ಲಿ ಪುನಃ ಕಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ಯಾವ ರೀತಿಯಾಗಪ್ಪ ಅಂದ್ರೆ ಇನ್ನೇನಿನ್ನೆಲ್ಲ 2, 3, 4, 5 ಅಧ್ಯಾಯಕ್ಕೆ ಮಾತ್ರ ಗೋವಿಂದನ ನಾಮಸ್ಮರಣೆ ಗಟ್ಟಿಯಾಗಿ ಮಾಡ್ಬೇಕು ನಾವು. ಯಾಕಂದ್ರೆ ಈ ಶುಭ ದಿನ ಮತ್ತೆ ಎಲ್ಲಾರು ಗೋವಿಂದನ ನಾಮಸ್ಮರಣೆ ಎಷ್ಟು ಗಟ್ಟಿಯಾಗಿ ಮಾಡ್ತಾರೋ ಆ ಒಂದು ಪೂಜಾ ಸಮಯದ ಫಲಗಳು ಅವರಿಗೆ ಲಭಿಸ್ತವೆ. ಅವ್ರು ಪೂಜೆ ಮಾಡಿಸ್ತಾ ಇದ್ದಾರೆ, ಅರ್ಚಕರು ಸಂಭಾವನೆ ಕೊಡ್ತಾರೆ, ಅವ್ರು ಬಂದು ಪೂಜೆಯನ್ನು ಮಾಡಿ ಹೋಗ್ತಾರೆ, ನಾವು ಕೆಲಸ ಏನೋ ಊಟ ಮಾಡ್ಕೊಂಡು ಹೋಗೋದು ನಮ್ಮ ಕೆಲಸ ಅನ್ಕೊಂಡ್ರೆ ಅವರಿಗೆ ಆ ಒಂದು ಪೂಜೆಯ ಫಲಗಳು ಲಭಿಸೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಆ ರೀತಿಯಾಗಿ ಈ ರೀತಿಯ ಏನು ಗುಂಪಿನಲ್ಲಿ ಗಟ್ಟಿಯಾಗಿ ಗೋವಿಂದ ಅನ್ಬಿಡ್ಬೇಕಂತ, ಅದೇ ಒಬ್ಬರೇ ಗೋವಿಂದ ಗೋವಿಂದ ಅನ್ಕೊಂಡು ಹೋಗ್ತಾ ಇದ್ರೆ ಹಿಂಗೇನೋ ತಲೆ ಕೆಟ್ಟೋಗೈತೆ ಹಾಗಂತಾರೆ. ಅದ್ರ ಬದಲು ಈ ರೀತಿಯಾಗಿ ಬಂದಾಗ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನಡೆದಾಗ ಗಟ್ಟಿಯಾಗಿ ಗೋವಿಂದನ ನಾಮಸ್ಮರಣೆ ಮಾಡೋದಕ್ಕೆ ನಮಗೆ ಒಳ್ಳೆ ಅವಕಾಶಗಳಿದೆ. ದಯವಿಟ್ಟು ಎಲ್ಲರೂ ಸಹ ಇನ್ನೊಂದು ಕೆಲವೇ ಗೋವಿಂದರಿಗೆ ಮಾತ್ರ ಸಿಗೋದು. ಮಹಾಮಂಗಳಾರತಿ ಆಗೋಷ್ಟೊಳಗಡೆ ಇನ್ನೆಲ್ಲ ಒಂದು ಕೆಲವೇ ಗೋವಿಂದ ಸಿಗ್ತಾ ಇದೆ. ಗಟ್ಟಿಯಾಗಿ
ಗೋವಿಂದನ ನಾಮಸ್ಮರಣೆ ಮಾಡಬೇಕಂತ ಪ್ರಾರ್ಥನೆ ಮಾಡ್ತಾ 3ನೇ ಅಧ್ಯಾಯವನ್ನು ಮುಂದುವರಿಸ್ತಾ ಇದ್ದೀವಿ. ಪುನಃ ಸೂತ ಮಹಾಮುನಿಗಳು ಅಲ್ಲಿ ಕಟ್ಟಿಗೆ ವ್ಯಾಪಾರಿ ಬ್ರಾಹ್ಮಣೋತ್ತಮರೆಲ್ಲ ಮಾಡಿದ್ರು. ಭಗವಂತನಿಂದ ನಾರದರಿಗೆ ಗೊತ್ತಾಯ್ತು. ಅದನ್ನು ಸೂತ ಮಹಾಮುನಿಗಳು ಮುಂದುವರಿಸಿದ್ರು. ಅದರ ಕಥೆ ಇನ್ನೊಂದು ಇತಿಹಾಸಗಳನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಅಂತ ಹೇಳಿದ್ರೆ, ಪೂರ್ವದಲ್ಲಿ ಉಲ್ಕಮುಖನೆಂಬ ಒಬ್ಬ ರಾಜನಿದ್ದನಂತೆ. ಆ ರಾಜನು ಜಿತೇಂದ್ರಿಯನಾಗಿಯೂ ಸತ್ಯವಾದಿಯಾಗಿಯೂ ಪ್ರತಿದಿನವೂ ದೇವಾಲಯಕ್ಕೆ ಹೋಗಿ ದೇವತಾ ಆರಾಧನೆಯನ್ನು ಮಾಡಿ ಬ್ರಾಹ್ಮಣರಿಗೆ ಫಲದಕ್ಷಿಣೆಗಳನ್ನು ಕೊಟ್ಟು ನದಿಯಲ್ಲಿ ಸ್ನಾನವನ್ನು ಮಾಡಿ ತನ್ನ ಸತಿಯೊಂದೊಡಗೂಡಿ ದೇವಸ್ಥಾನದ ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕೈಗೊಂಡಿದ್ದಾನೆ. ಯಾರೋ ಉಲ್ಕಮುಖನೆಂಬ ಒಬ್ಬ ರಾಜನು. ಅಲ್ಲಿಗೆ ಬಂದಂತಹ ಒಬ್ಬ ವೈಶ್ಯನು, ಮುಕ್ತ ವಜ್ರ ವೈಡೂರ್ಯಗಳನ್ನೆಲ್ಲ ಮಾರುವಂತ ವೈಶ್ಯರು, ಆ ಕಾಲದಲ್ಲಿ ಗೋಣಿ ಚೀಲದಲ್ಲಿ ಹಾಕಿ ಮಾರ್ತಾ ಇದ್ರಲ್ಲ ಅಂತ ವೈಶ್ಯರು ಬಂದು ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಿ ಅಲ್ಲೇ ನಿಂತು ಬಿದ್ದು ಏನೋ ರಾಜನ್ ಮಾಡ್ತಾ ಇದ್ದೇನೆ ನೋಡೋಣ ಅಂತೇಳಿ ಇದ್ದು ಪ್ರಸಾದವನ್ನು ಭಕ್ಷಿಸಿ ರಾಜನ ಬಳಿ ಕೇಳ್ತಾ ಇದ್ದೇನೆ, ಎಲೆ ರಾಜನೇ, ನೀನು ಯಾವ ಪೂಜೆ ಮಾಡ್ದಪ್ಪ, ನನಗೇನು ಗೊತ್ತಾಗಲಿಲ್ಲ. ಈ ಪೂಜೆ ಮಾಡಿದರೆ ಯಾವ ರೀತಿ ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ ಆಗ ರಾಜನ ಹೇಳ್ತಾ ಇದ್ದಾನೆ, ಯಾರು ಕಷ್ಟದಲ್ಲಿ ಇರ್ತಾರೋ ಅವರ ಕಷ್ಟವನ್ನು ವಿಮುಕ್ತ ಮಾಡುವಂತ ಪೂಜೆ ಇದೆ. ಯಾರು ನತದೃಷ್ಟರಾಗಿರ್ತಾರೋ ಅವರ ದುಷ್ಟಿತನವೆಲ್ಲ ನಿವಾರಣೆಯಾಗಿ ಅವರಿಗೆ ಒಳ್ಳೆಯದನ್ನು ಮಾಡ್ತೀನಿ. ಯಾರಿಗೆ ಸಂತಾನವಿರುವುದಿಲ್ಲವೋ ಅವರಿಗೆ ಸಂತಾನವನ್ನು ಕರುಣಿಸ್ತೇನೆ. ಆ ಒಂದು ಭಗವಂತನಾದಂಥ ಸತ್ಯದೇವರು ಸಂತಾನವನ್ನು ಕರುಣಿಸ್ತಾನೆ ಅಂತ ಹೇಳಿ ಉಲ್ಕಮುಖನೆಂಬ ರಾಜ ಹೇಳಿದ ತಕ್ಷಣ ಈ ವೈಶ್ಯನು ಶತ್ರು ಬಂದು, ನಾನು ಆಸ್ತಿ ಪಾಸ್ತಿ ಎಲ್ಲ ನಮ್ಮ ಹತ್ರ ಬೇಜಾರಿದೆ, ಆದ್ರೆ ನಾವು ಮದುವೆಯಾಗಿ ಬಹಳ ವರ್ಷಗಳೇ ಕಳೆದು ಹೋಗಿದೆ, ನಮಗೆ ಮಕ್ಕಳ ಭಾಗ್ಯ ಇಲ್ಲ ಸ್ವಾಮಿ, ನಮಗೆ ಮಗುವನ್ನು ಕರುಣಿಸಾದಾದ್ರೆ ಭಗವಂತನು ನಾನು ಇವರ ಒಂದು ವ್ರತವನ್ನು ಮಾಡ್ತೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಸತ್ಯದೇವರ ಒಂದು ವ್ರತವನ್ನು ಮಾಡ್ತೀನಿ ನಾನು ಸಹ, ನನಗೆ ಒಂದು ಮಗುವನ್ನು ಕರುಣಿಸಿ ಅಂತ ಹೇಳಿದ ತಕ್ಷಣ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದದಿಂದ ಅವತ್ತಿನ ದಿನದಿಂದಲೇ ಅವನ ಒಂದು ಹೆಂಡತಿಯಾದಂಥ ಲೀಲಾವತಿ ಗರ್ಭವನ್ನು ಧರಿಸ್ತಾ ಇದ್ದಾಳೆ. ಗರ್ಭವನ್ನು ಧರಿಸಿ 10ನೇ ತಿಂಗಳಲ್ಲಿ ಹೆಣ್ಣು ಮಗುವಿಗೆ ಜನನವನ್ನು ಕೊಡ್ತಾ ಇದ್ದಾಳೆ. ಇದೆಲ್ಲವೂ ಸಹ ಸತ್ಯನಾರಾಯಣ ಸ್ವಾಮಿಯ ಒಂದು ವ್ರತದ ಮಾಡ್ತೇನೆ ಅಂದಿದ್ದಾನೆ, ಇನ್ನೂ ಮಾಡಿರೋದಿಲ್ಲ. ಅದರ ಪ್ರಭಾವದಿಂದ ಒಂದು ಹೆಣ್ಣು ಮಗುವಿಗೆ ದಾರಿ ಮಾಡಿದ್ದಾನೆ ಭಗವಂತ. ಆ ಮಗುವಿನ ನಾಮಕರಣ ಮಾಡ್ತಾರೆ ಕಲಾವತಿ ಅಂತ. ಆವಾಗ ಮಾಡಬೇಕಾಗಿತ್ತು ಪೂಜೆಯನ್ನ, ಅವನಿಗೆ ಜ್ಞಾಪಕ ಸಹ ಬರ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಆ ಒಂದು ಹೆಣ್ಣು ಮಗು ಕಲಾವತಿ ಅಂತ ನಾಮಕರಣ ಮಾಡಲ್ಪಟ್ಟು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ದೊಡ್ಡ ಮಗುವಾಗಿ ಹೋಗಿದ್ದಾಳೆ, ಮದುವೆ ವಯಸ್ಕಳಾಗಿ ಹೋಗಿದ್ದಾಳೆ. ಆವಾಗಲೂ ಸಹ ಪೂಜೆಯನ್ನು ಮಾಡಲಿಲ್ಲ ಅವತ್ತು. ಅಂತಹ ಸಮಯದಲ್ಲಿ ಇವನು ನಮ್ಮನ್ನು ಮರೆತಿದ್ದಾನೆ, ಇವನಿಗೆ ಸ್ವಲ್ಪ ಒಂದು ಗರ್ವದ ದೆಸೆ ಅವನಿಗೆ ಬಂದಿದೆ ಅಂತೇಳಿ ನೀನು ಸಹಿಸಲು ಅಶಕ್ಯವಾದ ದುಃಖ ಉಂಟಾಗಲಿ ಅಂತ ಶಾಪವನ್ನು ಕೊಟ್ಬಿಟ್ಟ ಭಗವಂತ. ಶಾಪಗ್ರಸ್ತನಾದ ವರ್ತಕನು ಆ ಒಂದು ತನ್ನ ಮಗಳಿಗೆ ಒಂದು ಗುಣಾಢ್ಯನಾದ ಚಾರರನ್ನು ಕಳಿಸಿ ಒಂದು ಗಂಡನ್ನ ತಂದು ದಾರಿ ಎರೆದು ಕೊಡ್ತಾ ಇದ್ದಾರೆ ಮಗಳಿಗೆ. ಅವಾಗಲೂ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಲಿಲ್ಲ. ಶಾಪಗ್ರಸ್ತರಾದ ಅಳಿಯನು ಮತ್ತೆ ಮಾವನಿಬ್ಬರು ಒಂದು ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ರತ್ನಸಾರ ಎಂಬ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ ವ್ಯಾಪಾರಕ್ಕಾಗಿ. ಅಲ್ಲಿ ಹೋದ್ರೆ ಅಲ್ಲಿನ ರಾಜನ ಮನೆಯಲ್ಲಿ ಅವತ್ತು ದಿನ ಕಳ್ತನ ಅವನ ಹೆಸರು ಚಂದ್ರಕೇತು. ಆ ರಾಜನು ಆ ಕಳ್ಳರನ್ನ ಹುಡ್ಕೊಂಡ್ ಬರೋಗಿ ಅಂತ ರಾಜಭಟ್ರನ್ನ ಕಳಿಸಿದ್ರೆ ಅದೇ ಸಮಯಕ್ಕೆ ಆ ಒಂದು ರಾಜ್ಯಕ್ಕೆ ಈ ವರ್ತಕರಿಬ್ಬರು ವ್ಯಾಪಾರಕ್ಕಾಗಿ ಬರ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ಆ ಒಂದು ರಾಜಭಟರು ಇವರೇ ಕಳ್ಳರು, ಇವರ ಹತ್ರ ಚೀಲಗಳೆಲ್ಲ ವಜ್ರ ವೈಡೂರ್ಯಗಳಿದೆ ಅಂತ ಹೇಳಿ ಅವರನ್ನ ಕಟ್ಟಲ್ಪಟ್ಟು ಬಂದೀಖಾನೆಗೆ ಕಳಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಕಳ್ಳರಲ್ಲಪ್ಪ, ಈ ರೀತಿಯಾಗಿ ವ್ಯಾಪಾರಕ್ಕಾಗಿ ಬಂದಿದ್ದೇವೆ ಅಂದ್ರೂ ಸಹ ಇವರು ಆಡೋ ಮಾತುಗಳು ಕೇಳಿಸ್ತಾ ಇಲ್ಲ, ಯಾಕಂದ್ರೆ ಶಾಪಕ್ಕೆ ಗುರಿಯಾಗಿದ್ದಾರೆ. ಅಂತಹ ಸಮಯದಲ್ಲಿ ಆ ಒಂದು ಕಲಾವತಿ, ಯಾರು ಮಗಳು ಇರ್ತಾಳಲ್ಲ ವರ್ತಕನ ಮಗಳು ಕಲಾವತಿ, ಯಾವುದೋ ಒಂದು ಮನೆಯಲ್ಲಿ ಪೂಜೆ ಆಗ್ತಾ ಇರುತ್ತೆ, ಅಲ್ಲಿಗೆ ಹೋಗಿ ಭಗವಂತನನ್ನ ಕ್ಷಮಿಸಪ್ಪ ಅಂತ ಹೇಳ್ತಾ ಇದ್ದಾಳಂತೆ. ನಾನು ಹುಟ್ಟಿದ್ದೆ ನಿನ್ನ ದಯದಿಂದ ಅಂತೆ, ನಮ್ಮ ತಂದೆ ಮರ್ತಿದ್ದಾರೆ ನಿನ್ನ ಪೂಜೆಯನ್ನು ಮಾಡೋದು, ನಾವು ಜ್ಞಾಪಿಸಿ ನಿನ್ನ ಪೂಜೆಯನ್ನ ಮಾಡ್ತೇವೆ, ನನ್ನನ್ನು ಕ್ಷಮಿಸು ಅಂತ ಹೇಳಿದ ಕ್ಷಣ ಸ್ವಾಮಿ ಆ ಒಂದು ಚಂದ್ರಕೇತು ಎಂಬ ಕನಸಿನಲ್ಲಿ ಹೋಗಿ ಹೇಳ್ತಾ ಇದ್ದಾನೆ, ಎಲೆ ರಾಜನೇ, ನೀನು ಬಂಧನದಲ್ಲಿಟ್ಟಿರುವ ವರ್ತಕರು ನಿನ್ನಿಂದ ಎಷ್ಟು ವಜ್ರ ವೈಡೂರ್ಯಗಳು ಕೊಡ್ತೀಯೋ ಅಷ್ಟನ್ನು ತೆಗೆದುಕೊಂಡು ಅವ್ರನ್ನ ಬಿಟ್ಬಿಡು. ಹೇಳಿದ ಅಕ್ಷಣ ಚಂದ್ರಕೇತು ಎಂಬ ರಾಜನು, ವರ್ತಕರೇ, ನೀವು ಇನ್ನು ಭಯಪಡಬೇಕಿಲ್ಲ, ನಿಮಗೆ ಯಾವುದೋ ಒಂದು ಭಗವಂತನ ಶಾಪದಿಂದ ಈ ರೀತಿಯಾಗಿತ್ತು, ನೀವು ಇನ್ನು ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ ಅಕ್ಷಣ ಅವರು ಆಡೋ ಮಾತುಗಳೆಲ್ಲ ಕೇಳಿಸ್ತಾ ಇದೆ. ಆ ವರ್ತಕರಿಬ್ಬರು ಸಹ ತಮ್ಮ ಊರಿನತ್ತ ಒಂದು ಪ್ರಯಾಣವನ್ನ ಬಳಸ್ತಾ ಇದ್ದಾರೆ. ಇನ್ನು ಅಡಗಿನಲ್ಲಿ ಬಂದು ಭಗವಂತ ಅವರನ್ನ ಪರೀಕ್ಷೆ ಮಾಡ್ತಾನೆ. ಅದು 4ನೇ ಅಧ್ಯಾಯಕ್ಕೆ ಬಿಡುತ್ತೆ ಅಂತ ಹೇಳ್ತಾ ಆ ಒಂದು ಸತ್ಯನಾರಾಯಣ ಸ್ವಾಮಿ ತಗದೆ 3ನೇ ಅಧ್ಯಾಯವು ಸಮಾಪ್ತವಾದುದು. ಜಯ ಸತ್ಯನಾರಾಯಣ ಜಯ ಸತ್ಯ ಭಾಮೇಶ ಜಯ ಸತ್ಯ ಲಕ್ಷ್ಮೀ ಪತಯೇ ಜಯತು ಜಯತು.
ನಮಸ್ಕರೋಮಿ. ಸೀತಾರಾಮಚಂದ್ರ ಪಾದಾರವಿಂದ ಗೋವಿಂದ. ಗೋವಿಂದ ಈಗ ಸ್ವಲ್ಪ ಗಟ್ಟಿಯಾಗಿ ಬಂತು ನೋಡೋಣ, ಇನ್ನೂ ಒಂದು 2-3 ಅಧ್ಯಾಯಕ್ಕೆ ಗಟ್ಟಿಯಾಗಿ ಹೇಳ್ತೀರ. ರಮಾರಮಣ ಗೋವಿಂದ ಗೋವಿಂದ ರಾಮ ಲಕ್ಷ್ಮಣ ಪಾದಾರವಿಂದ ಗೋವಿಂದ. ಗೋವಿಂದ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಬಂದ್ರೆ ಮೈಕ್ ಸೆಟ್ ಇಕ್ಬೇಕಷ್ಟೇ. ಹೂವಾಕ್ಷತೆ ಮಂಗಾರ್ತಿ ಗಟ್ಟಿಯಾಗಿ ಇರ್ತಾರೆ. ಜೋರು ಯಾರ್ದಿರೋದಕ್ಕ? ಗಳಿಂದ ಅಲಂಕಾರಗಳನ್ನ ಮಾಡಿಕೊಂಡು ಚೀಲಗಳಲ್ಲಿ ವಜ್ರಗಳನ್ನೆಲ್ಲ ತುಂಬಿಕೊಂಡು ಮುತ್ತುಗಳನ್ನೆಲ್ಲ ತುಂಬಿಕೊಂಡು ಅವರು ಏನು ಮಾಡ್ತಾ ಇದ್ದಾರೆ, ಅಡಿಗೆನಲ್ಲಿ ತಮ್ಮ ಊರಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಭಗವಂತ ಇವರನ್ನ ಪರೀಕ್ಷೆ ಮಾಡೋಣ ಅಂತೇಳಿ ಒಬ್ಬ ಸನ್ಯಾಸ ರೂಪವಾಗಿ ಅಡಿಗೆನಲ್ಲಿ ಪ್ರತ್ಯಕ್ಷನಾಗಿ ಕೇಳ್ತಾ ಇದ್ದಾನೆ. ಎಲೆ ವರ್ತಕರೇ, ನಿಮ್ಮ ಅಡಿಗೆನಲ್ಲಿ ಇರೋದೇನು? ಇವೆಲ್ಲ ಚೀಲಗಳನ್ನ ತುಂಬಿದ್ದೀರಲ್ಲ, ಇದರಲ್ಲಿ ಏನಿದೆ ಅಂತ ಕೇಳಿದ ಕ್ಷಣ ಘನಮದಾಂಧನಾದ ಮಾವನು ವರ್ತಕನು, ಎಲೆ ಸನ್ಯಾಸಿಯೇ, ಇದನ್ನು ಅಪಹರಿಸಲು ಈ ರೀತಿಯಾಗಿ ಕೇಳ್ತಾ ಇರುವೆ, ಇದರಲ್ಲಿ ಎಲೆ ಬಳಿಗಳಿದೆ ಅಂತ ಸುಳ್ಳನ್ನು ನುಡಿತಾ ಇದ್ದಾನೆ. ನಿಮ್ಮ ಮಾತು ತಥಾಸ್ತು ಅಂತೇಳಿ ಭಗವಂತ ಅವರಿಗೆ ಆಶೀರ್ವಾದವನ್ನು ಕೊಟ್ಟು ಸನ್ಯಾಸಿ ರೂಪಿಯಾದಂಥ ದೇವರು ಮಾಯವಾಗಿ ಹೋಗಿದ್ದಾರೆ. ಸ್ವಲ್ಪ ದೂರ ಪ್ರಯಾಣ ಮಾಡಿ ಆ ಚೀಲವನ್ನು ಬಿಚ್ಚಿ ನೋಡಿದಾಗ ಮಾವನು ವಜ್ರ ವೈಡೂರ್ಯಗಳೆಲ್ಲ ಎಲೆ ಬಳ್ಳಿಗಳಾಗಿಯೇ ಮಾರ್ಪಾಡಾಗಿ ಹೋಗಿದೆ. ಅದನ್ನ ನೋಡಿ ಅಲ್ಲೇ ತಿರುಗಿ ಮೂರ್ಛೆ ಹೋಗ್ತಾ ಇದ್ದಾನೆ. ಆ ಒಂದು ಅಳಿಯನ್ನು ಎಬ್ಬಿಸಿ, ಮಾವನನ್ನ ಮೂರ್ಛೆ ಹೋದಂಥ ಮಾವನ ಎಬ್ಬಿಸಿ, ಎಲೆ ಸ್ವಾಮಿ, ಎಲೆ ಮಾವನ ಏತಕ್ಕೋಸ್ಕರ ವ್ಯಸನ ಪಡುತ್ತೀಯ, ನಮಗೆ ಆ ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿದೆ. ನಾವು ಆ ಒಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾದರೆ ನಮ್ಮ ಎಲೆ ಬಳಿಗಳೆಲ್ಲ ಪುನಃ ವಜ್ರ ವೈಡೂರ್ಯಗಳಾಗಿ ಮಾರ್ಪಾಡಾಗಬಹುದೇನೋ ಅಂತ ಹೇಳಿ ಆಕಾಶದತ್ತ ಮರೆಯೋಗಿ ನಮ್ಮನ್ನು ಕ್ಷಮಿಸೋ, ನಾವು ನಿನ್ನ ಪೂಜೆಯನ್ನು ಮಾಡೋದನ್ನೇ ಹೊರತೋಗ್ಬಿಟ್ಟಿದ್ದೀರಿ ಸ್ವಾಮಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಒಂದು ತಮ್ಮ ಕ್ಷಮಾದಾನವನ್ನು ಕೇಳಿದ ಕ್ಷಣ ಎಲೆ ಬಳ್ಳಿಗಳೆಲ್ಲ ಪುನಃ ವಜ್ರ ವೈಡೂರ್ಯಗಳಾಗಿ ಮಾರ್ಪಾಡಾಗಿ ಹೋಗಿದೆ. ಭಗವಂತನ ಒಂದು ದಯೆಯನ್ನು ಅರಿಯಲು ಯಾಕೆ ತಾನೇ ಸಾಧ್ಯ ಆಗ್ತೈತೆ. ಸ್ವಲ್ಪ ತಾಳ್ಮೆಯಿಂದ ಇದ್ದು ಎಲ್ಲ ನಿನ್ನದೇ ಸ್ವಾಮಿ, ಎಲ್ಲ ನೀನೇ ಕೊಟ್ಟೆ ಸ್ವಾಮಿ ಅಂತ ಹೇಳ್ಕೊಂತ ಹೋಗ್ತಾ ಇದ್ರೆ ಸ್ವಲ್ಪ ಶಾಶ್ವತವಾದಂಥ ಒಂದು ಕಾಲವಾಗಿ ಇರಬಹುದು ನಾವು ಅಂತೇಳಿ ಭಗವಂತ ಅದರ ಒಂದು ಉತ್ತರವನ್ನು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಇವರು ತಮ್ಮ ಊರಿನತ್ತ ಬಂದಾಗ ಅವರ ಒಂದು ಹೆಂಡತಿಯರಿಗೆ ಹೇಳಬೇಕು, ಈ ರೀತಿಯ ಘಟನೆಗಳು ನಡೆದು ನಮಗೆ, ನಾವೀಗ ವಜ್ರ ವೈಡೂರ್ಯಗಳನ್ನೆಲ್ಲ ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿದ ಕ್ಷಣ ಅದೇ ಸಮಯದಲ್ಲಿ ಕಲಾವತಿ ಪೂಜೆಯನ್ನು ಅರ್ಧದಲ್ಲೇ ಬಿಟ್ಟು ಬರ್ತಾ ಇದ್ದಾಳೆ. ನನ್ನ ಗಂಡನು ನಮ್ಮ ತಂದೆ ಬಂದ್ರು, ಇನ್ನು ಪೂಜೆ ಯಾಕೆ ಬೇಕು ಅಂದ್ಬಿಟ್ಟು ಪೂಜೆಯನ್ನು ಭಗವಂತನ ಪೂಜೆಯಲ್ಲಿದ್ದು ಅರ್ಧದಲ್ಲಿ ಎದ್ದು ಬಂದಾಗ ಅವ್ರಿಗೆ ಆ ಗಂಡಂದಿರು ಮತ್ತೆ ಅವರ ತಂದೆ ಕಾಣಿಸ್ತಾನೆ ಇಲ್ಲ. ಸಮುದ್ರದಲ್ಲಿ ಮುಳುಗೋಗಿದ್ದಾರೆ ಅವರು. ಬರೀ ವಜ್ರ ವೈಡೂರ್ಯಗಳ ಚೀಲಗಳು ಮಾತ್ರ ಇದೆ. ಇದನ್ನ ಕಂಡ ಕಲಾವತಿ, ಇಲ್ಲ ನನ್ನ ಗಂಡ ಮುತ್ತೈದನೇ ತನದಲ್ಲಿ 5ನೇ ತನ ಇಲ್ಲದ ಮೇಲೆ ನನಗೆ ವಜ್ರ ವೈಡೂರ್ಯಗಳು ಯಾಕೆ ಬೇಕು, ನಾನು ಸಹ ಸಮುದ್ರದಲ್ಲಿ ಆರಿ ಪ್ರಾಣವನ್ನು ಬಿಡ್ತೀನಿ ಅಂದ್ರೆ ಸತಿ ಸಹಗಮನವನ್ನು ಮಾಡ್ತೀನಿ ಅಂದ ಕ್ಷಣ ಆಕಾಶದಿಂದ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದೆ. ಏನೇ ದುರ್ಬುದ್ಧಿಗಳಿರ ಆಲಿಸಿ, ನೀವು ಪೂಜೆಯನ್ನು ಅರ್ಧದಲ್ಲೇ ಬಿಟ್ಟು ಬಂದಿದ್ದೀರಿ, ಪುನಃ ನೀವು ಆ ಸ್ಥಳಕ್ಕೆ ಹೋಗಿ ಪೂಜೆ ಆಗುವವರೆಗೆ ಇದ್ದು ಪ್ರಸಾದವನ್ನು ಭಕ್ಷಣೆ ಮಾಡಿ ಬಂದರೆ ನಿಮ್ಮ ಯಜಮಾನರು ನಿಮಗೆ ಕಣ್ಣಿಗೆ ಕಾಣಿಸ್ತಾರೆ ಅಂತ ಹೇಳಿದ ಕ್ಷಣ ಆ ಕಲಾವತಿ ಲೀಲಾವತಿ ಇಬ್ಬರು ಸಹ ಓಡಿ ಬಂದು ಪ್ರಸಾದವನ್ನು ಭಕ್ಷಿಸಿ ನಮ್ಮನ್ನು ಕ್ಷಮಿಸಪ್ಪ ಸ್ವಾಮಿ ಅಂತ ಹೇಳಿ ಅಡಿಗೆನಂತ ಬಂದಾಗ ಅವರ ಒಂದು ಕಥೆಗಳನ್ನೆಲ್ಲ ಕೇಳಿ ಅವರ ಗಂಡಂದಿರು ಪ್ರತ್ಯಕ್ಷರಾಗುತ್ತಾರೆ. ಅವತ್ತಿನ ದಿನವೇ ಸ್ವಾಮಿಯ ಪೂಜೆಯನ್ನು ಏರ್ಪಾಡು ಮಾಡಿಬಿಟ್ಟಿದ್ದಾರೆ. ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಮಾಡಿದೆಯಪ್ಪ, ನಾವಿನ್ನ ನಿನ್ನ ಮರೆತರೆ ನಾವು ಉಳಿದು ಇನ್ನೇನು ಲಾಭ ಇಲ್ಲ ಅಂತೇಳಿ ಸ್ವಾಮಿಯ ಪೂಜೆಯನ್ನು ಏರ್ಪಾಡು ಮಾಡಿ ಆ ನೆಂಟರಷ್ಟನ್ನೆಲ್ಲ ಕರೆದು ಭೋಜನವನ್ನು ಮಾಡಿಸಿ ತಾವು ಸಹ ಭೋಜನವನ್ನು ಮಾಡಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನೇ ತಲುಪ್ತಾ ಇದ್ದಾರೆ ಎಂಬಲ್ಲಿಗೆ 4ನೇ ಅಧ್ಯಾಯ ಸಮಾಪ್ತವಾಗುತ್ತದೆ. ಜಯ ಸತ್ಯನಾರಾಯಣ ಜಯ ಸತ್ಯಭಾಮೇಶ ಜಯ ಸತ್ಯಲಕ್ಷ್ಮೀಪತಯೇ ಜಯತು ಜಯತು ಭೂರ್ಭುವಸ್ಸುರನ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸತ್ಯಂ ದತ್ತೇನ ಪರಿಚಿಂತಯಾಮಿ ಅಮೃತೋಮತಿ ಅಮೃತೋ ಋಣಂತ್ವ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪರಬ್ರಹ್ಮಣೇ ನಮೋ ನಮಃ. ಭೋಗದಾನಮಂತ್ರೇಣ ಕದಲೀಫಲಂ ನಿವೇದಯಾಮಿ. ಓಂ ಹಂ 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 ಇದಂ ಸ್ವಾಹಾ. ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ. ಪಾದಾರಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಮುಖೇ ಆಚಮಯಂ 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 ಸಮರ್ಪಯಾಮಿ. ಉತ್ತರ ನೀರಾಜನಂ ಯಜ್ಞೇನ ಯಜ್ಞಮಯಜಂತು ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ದೇಹನಾಥಂ ಮಹಿಮಾಂ ಸದಂತೆ ಯತ್ರ ಪೂರ್ವೇ ಸಾಧ್ಯ ಸಂತು ದೇವಾ. ರಮಾ ಸಮೇತ ಶ್ರೀ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದೋ ಗೋವಿಂದ ಇಂದಿರಾ ರಮಣ ಗೋವಿಂದೋ ಗೋವಿಂದ ಆಪದ್ ಬಾಂಧವ
ಗೋವಿಂದ ಗೋವಿಂದ ಅನಾಥ ರಕ್ಷಕ ಗೋವಿಂದ ಗೋವಿಂದ ಜಯ ಬೋಲೋ ರಮಾ ಸಮೇತ ಶ್ರೀ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ಮಹಾರಾಜ್ ಕಿ ಪ್ರಾರ್ಥನೆಯನ್ನು ಮಾಡಿ ಇನ್ನೇನು ಕೊನೆಯ ಅಧ್ಯಾಯ ಸುವಾರ್ಷಿಕತೆಯಲ್ಲಿ 5ನೇ ಅಧ್ಯಾಯದಲ್ಲಿ ಇನ್ನು ಒಂದು ಇತಿಹಾಸವಿದೆ ಅಂತ ಸೂತ ಪುರಾಣಿಕರು ಮುಂದುವರಿಸ್ತಾ ಇದ್ದಾರೆ. ಯಾವ ರೀತಿಯಾಗಪ್ಪ ಅಂದ್ರೆ, ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನಿರ್ತಾನೆ. ಅವನಿಗೆ 100 ಮಂದಿ ಮಕ್ಕಳಿರ್ತಾರೆ. ಅವನ ರಾಜ್ಯ ಪಾಲನೆ ಮಾಡುವುದರಲ್ಲಿ ವಿಶೇಷವಾದ ಹೆಸರನ್ನ ಗಳಿಸಿರ್ತಾನೆ. ಅವನ ರಾಜ್ಯವನ್ನೆಲ್ಲ ನೀಟಾಗಿ ನೋಡ್ಕೊಂಡು ಹೋಗ್ತಾರೆ. ಅಂತ ಅಂಗಧ್ವಜನೆಂಬ ರಾಜನು ಒಂದು ಬೇಟೆಯಾಡಬೇಕಾದ್ರೆ ಕಾಡಿಗೆ ತೆರಳುತ್ತಾನೆ. ಆ ಕಾಡಿಗೆ ಹೋದಾಗ ಕಾಡಿನಲ್ಲಿರುವ ಗೊಲ್ಲರು, ಗೋಪಾಲಕರು ಅಂದ್ರೆ ಗೋವುಗಳನ್ನ ಮೇಯಿಸಿರುವಂತಹ ಒಂದು ಗೋಪಾಲಕರು ಅಲ್ಲಿರುವ ಒಂದು ಕಲ್ಲುಗಳನ್ನ ಈ ರೀತಿಯಾಗಿ ನಿಲ್ಲಿಸಿ, ಇವರೇ ಸತ್ಯನಾರಾಯಣನೆಂದು ಪೂಜೆ ಮಾಡ್ತಾ ಇದ್ದಾರೆ ಕಲ್ಲಿಗೆ. ಆ ಒಂದು ಕಾಡಿನಲ್ಲಿ ಸಿಗುವಂತ ಒಂದು ಎಲೆ ಬಳಿಗಳನ್ನ ತಂದು ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಕಾಡಲ್ಲಿ ಸಿಗುವಂತ ಹಣ್ಣುಗಳನ್ನೇ ನೈವೇದ್ಯವಾಗಿ ಕೊಡ್ತಾ ಇದ್ದಾರೆ. ಕಾಡಿನಲ್ಲಿ ಇರುವಂತ ಏನೇ ಸಿಗ್ತದೆ ಅದನ್ನೇ ತೆಗೆದುಕೊಂಡು ಬಂದು ನೈವೇದ್ಯವನ್ನು ಮಾಡಿ ಪೂಜೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಕಾಡಲ್ಲಿ ಕೈಗೊಂಡಿದ್ದಾರೆ. ಭಗವಂತನ ಆ ಕಲ್ಲಲ್ಲೇ ಬಂದು ನೆಲೆಸಿದ್ದಾರೆ. ಇದನ್ನ ನೋಡಿದ ಅಂಗಧ್ವಜ ಎಂಬ ರಾಜನು ಅಲ್ಲಿ ಹೋಗಲೂ ಇಲ್ಲ. ಏನೋ ಮಾಡ್ಕೊಂತ ಇದ್ದಾರೆ, ನನಗೆ ಯಾಕೆ ಬೇಕು ಅಂತ ಹೇಳಿ ಅವನು ಪುನಃ ಮನೆ ಹತ್ರ ಹೋದಾಗ ಅವನು 100 ಮಂದಿ ಮಕ್ಕಳು ಮಾಯವಾಗಿ ಹೋದವರು. ಅವನ ರಾಜ್ಯ ಎಲ್ಲ ಕತ್ತಲೆ ಆಗಿ ಹೋಗಿದೆ. ಪ್ರಜೆಗಳೆಲ್ಲ ಕಷ್ಟ ನೋವುಗಳಲ್ಲಿದ್ದಾರೆ. ಇದನ್ನೆಲ್ಲ ಆಲಿಸಿದ ರಾಜನು ಪುನಃ ಕಾಡಿಗೆ ಬಂದು ವ್ರತವನ್ನ ಮಾಡಿಸಿ ಗೋಪಾಲಕರ ಕೈಯಲ್ಲಿ ನನ್ನಿಂದಾದಂತ ತಪ್ಪನ್ನ ಕ್ಷಮಿಸಪ್ಪ ಸ್ವಾಮಿ ಅಂತ ಹೇಳಿ ಭಗವಂತನಲ್ಲಿ ಮೊರೆ ಹೋಗಿ ತಪ್ಪನ್ನೆಲ್ಲ ಕ್ಷಮಿಸಂತ ಹೇಳಿ ಒಂದು ಸಾಷ್ಟಾಂಗರಿಗೆ ಪ್ರಸಾದವನ್ನು ಭಕ್ಷಣೆ ಮಾಡಿದ ಕ್ಷಣ ಆಗ ಸತ್ಯನಾರಾಯಣ ಸ್ವಾಮಿ ಕೃಪೆಯಿಂದ ಅವನ 100 ಮಂದಿ ಮಕ್ಕಳ ಪ್ರತ್ಯಕ್ಷವಾಗಿ ಎಲ್ಲ ರಾಜ್ಯದಲ್ಲೂ ಆನಂದದಿಂದ ಇರ್ತೈತೆ. ಅವತ್ತಿನ ದಿನವೇ ವ್ರತವನ್ನ ಎಲ್ಲರ ಕೈಯಲ್ಲಿ ಮಾಡಿಸಿ ಅಂಗಧ್ವಜ ರಾಜನು ಅಂತರ್ಧಾನನಾಗಿ ಭಗವಂತನ ಪಾದಕೆಯನ್ನು ಸೇರ್ತಾ ಇದ್ದಾನೆ. ಈ ರೀತಿಯಾದಂತ ಪರಮ ದುರ್ಲಭವಾದ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನ ಕೆಲವರು ಈಶ್ವರ ಅಂತಾರೆ, ಕೆಲವರು ನಾರಾಯಣ ಅಂತಾರೆ, ಕೆಲವರು ಸತ್ಯದೇವರು ಅಂತಾರೆ. ಆದರೆ ಪೂಜೆ ಮಾಡುವ ವಿಧಾನ ಮಾತ್ರ ಒಂದೇ ಆಗಿರುತ್ತೆ ಅಂತ ಹೇಳಿ ಯಾರ ಮನಸ್ಸಿಗೆ ಬರ್ತೈತೋ ಅವರು ಯಾವ ಕಾಲದಲ್ಲಿ ಬೇಕಾದ್ರೂ ಸಹ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡಬಹುದು. ಮಾಡಿದ್ದಾದ್ರೆ ಭಗವಂತ ಖಂಡಿತ ಅವ್ರನ್ನ ಕರೆಸಿ ಅವರ ವಂಶವನ್ನೇ ಬೆಳಗುವ ಕೆಲಸವನ್ನ ಮಾಡ್ತಾನೆ. ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ವರ್ಷ ಮಾಡ್ತಾನೆ ಇದ್ದೀರಿ, ನಾವು ಅಭಿವೃದ್ಧಿನೇ ಆಗಿಲ್ಲ ಅಂದ್ರೆ ಅವ್ರ ವಂಶಕ್ಕೆ ಅಭಿವೃದ್ಧಿ ಆಗ್ತೈತೆ. ಆ ಕ್ಷಣಕ್ಕೆ ಮಾನವನು ಮಾಡಿರೋ ಕರ್ಮಗಳನ್ನ ಮರ್ತೋಗಿರ್ತಾರೆ. ಯಾಕೆ ಒಳ್ಳೇದಾಗ್ತೈತೆ? ತೊಂದರೆ ಮೇಲೆ ತೊಂದರೆ ಆಗ್ತಾ, ಅದನ್ನೆಲ್ಲ ತಾಳ್ಮೆಯಿಂದ ಕೇಳಬೇಕು. ಭಗವಂತನ ತಪ್ಪಾಗಿದೆ, ನಿಧಾನವಾಗಾದ್ರೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಕೊಟ್ಟಾಗ ದೇವರು ಕೊಟ್ಟದ್ದು ಕೊನೆಯ ತನಕ, ಮನುಷ್ಯನು ಕೊಟ್ಟದ್ದು ಕೊನೆಯ ತನಕ ಅಂತ ಶಾಸ್ತ್ರ ಹೇಳ್ತಾರೆ. ಆ ರೀತಿಯಾಗಿ ಭಗವಂತ ಕೊಟ್ಟವನೇ ಅಂದ್ರೆ ಅದು ಕೊನೆಯ ತನಕ ಅಂತೆ. ಆ ರೀತಿಯಾಗಿ ಭಗವಂತನನ್ನು ನಂಬಿ ಧ್ಯಾನಿಸಿ ಆರಾಧಿಸೋಣ ಅಂತ ಹೇಳ್ತಾ ಸತ್ಯನಾರಾಯಣ ಸ್ವಾಮಿ ಕಥೆಯ 5ನೇ ಅಧ್ಯಾಯ ಸಮಾಪ್ತವಾದ. ಜಯ ಸತ್ಯನಾರಾಯಣ ಜಯ ಸತ್ಯ ಭಾಮೇಶ ಜಯ ಸತ್ಯ ಲಕ್ಷ್ಮೀಪತಯೇ ಜಯತು ಜಯತು ವೆಂಕಟನಾಥಾರ್ಯ ಎಲ್ಲ ನಿಂತ್ಕೊಳ್ಳಿ. ಹೇ ವೀರ ವೆಂಕಟ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಆನಂದ ಮಂಗಳ ಕರ್ಪೂರ ನೀರಾಜನಂ ದರ್ಶಾಮಿ ನಮಃ. ಜೈ ಇಂದಿರಾ ರಮಣ ಗೋವಿಂದೋ ಆಪದ್ ಬಾಂಧವ ಗೋವಿಂದೋ ಗೋವಿಂದ ಅನಾಥ ರಕ್ಷಕ ಗೋವಿಂದೋ ಗೋವಿಂದ ಆಂಜನೇಯ ವರದ ಗೋವಿಂದೋ ಗೋವಿಂದ ಸ್ವಾಮಿ ಪಾದಾರವಿಂದ ಗೋವಿಂದೋ ಗೋವಿಂದ ನಮಃ ಪಾರ್ವತಿ ಪತೈ. ಕೊನೆಯ ಮಹಾಮಂಗಳಾರತಿ ಇರುತ್ತೆ. ಈಗ 5ನೇ ಅಧ್ಯಾಯದ ಮಂಗಳಾರತಿ ಆಗಿದೆ. ಎಲ್ಲರೂ ಸಹ ಹೂವು ಅಭಿಷೇಕ ಶೈಲಿ ಕೊಡಿ. ಆರತಿ ಆಡೋಣ. ಯಾರ್ಯಾರು ಆಡ್ತಿರೋ ಎಲ್ಲರೂ ಸಹ ಮುಂದೆ ದಯವಿಟ್ಟು. ನಾಯಕ
ಪರಾತ್ಪರವಾಸುದೇವ ತೇಜೋಮಯ ರತ್ನಸಿಂಹಾಸನ ಗರ್ಭಿತಾಯ ಶ್ರೀ ವೀರವೆಂಕಟ ಸತ್ಯನಾರಾಯಣ ಸ್ವಾಮಿ ಪರಬ್ರಹ್ಮಣಿ ನಮಃ. ಪ್ರಸಾದ ಮನೆ ನಮಃ. ಎಲ್ಲರೂ ಸಹ ಒಂದು ನಿಮಿಷ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಆಡಿ ಪರೇ ಓಜಾಸನಾಂಗಂ ದೇವೇಶಾಂಗೇ ಕುರುದಯಾನಿಧೇ ಸ್ವಾಮಿನಃ. ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ, ಹಾಗೆ ಒಂದು 5 ಜನ ಇಟ್ಕೊಳ್ರಿ. ಓಂ ದೇವದೇವ ಜಗನ್ನಾಥ ಭಕ್ತವತ್ಸಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಾತ್ಪರ ವಾಸುದೇವ ತೇಜೋಮಯ ರಸಾಯನ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ. ನನಗಾಗಿಯೇ ನನ್ನು ನಾ ಬೇಡೆನೋ, ಧನ ಕನಕ ಬೇಕೆಂದು ನಾ ಕೇಳೆನೋ. ನನಗಾಗಿಯೇ ನನ್ನು ನಾ ಬೇಡೆನೋ, ಧನ ಕನಕ ಬೇಕೆಂದು ನಾ ಕೇಳೆನೋ. ಈ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯು ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ. ಪನ್ನೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀಯನ್ನ ಕಾಪಾಡಿದೆ. ಪನ್ನೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ.
ಬರಿದಾದ ಮಡಿಲನ್ನು ನೀ ತುಂಬಿದೆ, ನಾ ಕಾಣದಾನಂದ ನೀ ನೀಡಿದೆ. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪವನ ಚರಣ, ಪನ್ನಗ ಶಯನ ಪವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಿತ್ಯನಾರಾಯಣ ಸತ್ಯನಾರಾಯಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮ ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ಋಷಿಯ ಕರೆಯುತ್ತ ಬಾರೆ, ಮನಕ್ಕೆ ಮಾನವ ಸಿದ್ಧಿಯ ತೋರೆ. ಕನಕ ಋಷಿಯ ಕರೆಯುತ್ತ ಬಾರೆ, ಮನಕ್ಕೆ ಮಾನವ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹತ್ತಿತ್ತಗಲದ ಭಕ್ತರ ಮನೆಗಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ಹತ್ತಿತ್ತಗಲದ ಭಕ್ತರ ಮನೆಗಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಗೊಂಬೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರೆ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರೆ. ಕುಂಕುಮಾಂಕಿದೆ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಸಕ್ಕರೆ ತುಪ್ಪ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಕರೆಯುಳ್ಳ ಹರಗಿಣಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದಲ್ಲೇ ಇಟ್ಬಿಡ್ರಿ, ಪ್ರದಕ್ಷಿಣೆ ಮಾಡಿ ಆಮೇಲೆ ತುಳಸಿ ಗಿಡ. ಚಾಮ್ರಂ ಸಮರ್ಪಯಾಮಿ, ಛತ್ರಂ ಸಮರ್ಪಯಾಮಿ, ಆಂದೋಳಿಕಂ ಸಮರ್ಪಯಾಮಿ, ಶ್ರವಣಂ ಸಮರ್ಪಯಾಮಿ, ಧ್ವಜೋರಣಂ ಸಮರ್ಪಯಾಮಿ, ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ನಿತ್ಯೋಪಚಾರ ಉದ್ಯೋಪಚಾರ ಷೋಡಶೋಪಚಾರ ರಾಜೋಪಚಾರ ಪೂಜಾಂ ಸಮರ್ಪಯಾಮಿ. ಭಗವಾನ್ ಸುಪ್ರೀತ ಸುಪ್ರಸನ್ನ ವರದೋ ಭವಂತು. ರಾಜಾದಿರಾಜಾಯ ಪ್ರಸಖ್ಯ ಸಾಯನೇ ನಮೋ ವಯಂ ವೈ ಶ್ರವಣಾಯ ಕೂರ್ಮಹೇ. ಸಮೇನ್ ಕಾಮಾನ್ ಕಾಮಕಾಮಾಯ ಮಖ್ಯಂ. ಕಾಮೇಶ್ವರೋ ವೈ ಶ್ರವಣೋ ದದಾತ.
ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತಮಂಗಳಂ ಚಾರು ಕುಂಕುಮೋಪೇತ ಚಂದನಾನುಚರ್ಚಿತಾಯ ಹಾರಕಟಕ ಶೋಭಿತಾಯ ಭೂರಿ ಮಂಗಳಂ ವಿಮಲ ರೂಪಾಯ ವಿವಿಧ ವೇದಾಂತ ವೇದ್ಯಾಯ ಸುಧನ ಚಿತ್ತ ಕಾಮಿತಾರ್ಥ ಶುಭದ ಮಂಗಳಂ ರಾಮದಾಸ ಮೃದುಲ ಹೃದಯ ತಾಮರಸ ನಿವಾಸಾಯ ಸ್ವಾಮಿ ಭದ್ರಗಿರಿವರಾಯ ದಿವ್ಯ ಮಂಗಳಂ ದಿವ್ಯ ಮಂಗಳಂ ದಿವ್ಯ ಮಂಗಳಂ. ಎಲ್ಲ ಪ್ರಾರ್ಥನೆ ಮಾಡಿ ಹೇಳ್ಕೊಳ್ಳಿ. ಕಾಯೇನ ವಾಚ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವ ಪ್ರಕೃತೆ ಸ್ವಭಾವ ಕರೋಮಿ ಕರೋಮಿ ಯದ್ಯತ್ ಯದ್ಯತ್ ಸಕಲಂ ಸಕಲಂ ಪರಸ್ಮೈ ಪರಸ್ಮೈ ಶ್ರೀಮನ್ ನಾರಾಯಣ ನಾರಾಯಣ ಇತಿ ಸಮರ್ಪಯಾಮಿ ಪೂಜಾ ಮಧ್ಯೆ ಮಂತ್ರಹೀನ ತಂತ್ರಹೀನ ಕ್ರಿಯಾಹೀನ ಸರ್ವಲೋಪ ದೋಷ ಪ್ರಾಯಶ್ಚಿತ್ತ ಅರ್ಥಂ ನಾಮತ್ರಯ ಮಹಾಮಂತ್ರ ಜಪಂ ಕರಿಷ್ಯೆ. ಓಂ ಅಚ್ಯುತಾಯ ನಮಃ ಓಂ ಅನಂತಾಯ ನಮಃ ಓಂ ಶ್ರೀ ಗೋವಿಂದಾಯ ನಮೋ ನಮಃ ಅಚ್ಯುತ ಅನಂತ ಗೋವಿಂದ ದೇವತಾಭ್ಯೋ ನಮೋ ನಮಃ ಸರ್ವಂ ಶ್ರೀ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ಪಾದಾರ ಚರಣಾರ ವಿಂದಯೋಃ ಅರ್ಪಣಮಸ್ತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಜಾಗದಲ್ಲಿ 3 ಪ್ರದಕ್ಷಿಣೆ ಮಾಡಿ ಸ್ವಾಮಿಯ ಪಾದಕ್ಕೆ ಹೂವಾಕ್ಷತೆ ಹಾಕಿ ಮಹಾಮಂಗಳಾರತಿ ತೀರ್ಥ ಪ್ರಸಾದಗಳನ್ನ ಸ್ವೀಕಾರ ಮಾಡಿ. ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲೇ ಕಾಲ ಕಾಲಕ್ಕೆ ವರ್ಷ ಸುರಿದು ಸಸ್ಯ ಶ್ಯಾಮಲ ಹರಳಲಿ ಶಾಂತಿಯಸ್ತು ಪುಷ್ಟಿಯಸ್ತೋ ತುಷ್ಟಿಯಸ್ತೋ ಲೋಕಕ್ಕೆ ಧನವೂ ಅಸ್ತು ಸುಖವೂ ಅಸ್ತು 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 ಸರ್ವವೂ ಅಸ್ತು ಅಸ್ತು ಸರ್ವವೂ. ಮಹಾಮಂಗಳಾರತಿ ತಗೊಳ್ಳಿ ಎಲ್ಲರೂ. ಸತ್ಯನಾರಾಯಣ ಎಲ್ಲರೂ ಸಪ್ಲೈ ನೋಡಿ. ಇಲ್ಲಿ ಯಾರು ಬರ್ಬೇಕಮ್ಮ ಮುಂದೆ ಹಂಗೆ ಸಾಕೊಂಡು ನನಗ ಜಯ ಸತ್ಯನಾರಾಯಣ ಜಯ ಸತ್ಯ ಭಾಮೇಶ ಜಯ ಸತ್ಯ ಲಕ್ಷ್ಮೀಪತಯೇ ಜಯತು ಜಯತು. ಓಂ ಶ್ರೀ ರಮಾ ಸಮೇತ ಶ್ರೀ ವೀರಭದ್ರನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಆಯ್ತು, ಇವಾಗ 3 ಜನ ಇಟ್ಟು ಆರತಿ ಮಾಡಿ ಆಮೇಲೆ ನೀರಾಜನಂ ದರ್ಶಯಾಮಿ ರಕ್ಷರಕ್ಷಾಂ ಧಾರಯಾಮಿ ನಮಸ್ಕರೋಮಿ. ಜೈ ಇಂದಿರಾರಮಣ ಗೋವಿಂದೋ. ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದೋ. ಸ್ವಾಮಿ ನಾನು ತಿರುಪ್ತಿಗೆ ಹೋಗಿ ಗೋವಿಂದ ಗೋವಿಂದ ಕೂಗಿ 4 ದಿನದಿಂದ ಬಿಟ್ಟೇ ಹೋಗೋದು. ಯಾಕೆ ಗೊತ್ತಿಲ್ಲ, ದೇವರು ನನ್ಗೆ ಕೊಡ್ಲೇ ಇಲ್ಲ. ಏನು ನಾನು ಕೇಳಿದ್ ಕೊಡ್ಲಿಲ್ಲ.